ಬಂಧುಗಳೇ ನಮಸ್ಕಾರ. ಹೇಗಿದ್ರೆ ನೀವೆಲ್ಲರೂ? ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ. ಬಂಧುಗಳೇ, ಸದ್ಯ ಇಡೀ ದೇಶದಲ್ಲಿ ನ್ಯಾಯಾಂಗ ವ್ಯವಸ್ಥೆಯ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಇದೇ ಸಂದರ್ಭದಲ್ಲಿ ಒಂದು ಸಂಗತಿಯನ್ನ ನಿಮ್ಮ ಗಮನಕ್ಕೆ ತರ್ತೇನೆ. ಬಂಧುಗಳೇ, ಒಂದು ಪ್ರಕರಣದಲ್ಲಿ ಬರೋಬ್ಬರಿ 16 ಜಡ್ಜ್ಗಳು ಬ್ಯಾಕ್ಔಟ್ ಆಗ್ತಾರೆ, ಅಂದ್ರೆ ಹಿಂದೆ ಸರಿತಾರೆ, ನಾವು ವಿಚಾರಣೆಯನ್ನ ಮಾಡೋದಿಲ್ಲ ಅಂತ ಹೇಳಿ. ಅದರಲ್ಲಿ 2 ಸುಪ್ರೀಂ ಕೋರ್ಟ್ನ ಜಡ್ಜ್ಗಳು ಕೂಡ ಸೇರಿದ್ರು. ಒಂದು ರೀತಿಯಲ್ಲಿ ನಮ್ಮ ನ್ಯಾಯಾಂಗ ಇತಿಹಾಸದಲ್ಲೇ ಅದು ಪ್ರಪ್ರಥಮ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಯಾಕೆ ಹಿಂದೆ ಸರಿದ್ರು ಅನ್ನೋದಕ್ಕೆ ಇವತ್ತಿಗೂ ಕೂಡ ಕಾರಣ ಗೊತ್ತಿಲ್ಲ. ಆದರೆ ಒಂದಷ್ಟು ವಿಶ್ಲೇಷಣೆ ಪ್ರಕಾರವಾಗಿ ಆ ಪ್ರಕರಣದಲ್ಲಿ ಪ್ರಭಾವಿಗಳಿದ್ರು, ರಾಜಕಾರಣಿಗಳಿದ್ರು, ತುಂಬಾನೇ ಇನ್ಫ್ಲುಯೆನ್ಸ್ ಇದ್ದಂಥವರಿದ್ರು. ಹೀಗಾಗಿ ಅದನ್ನ ಹ್ಯಾಂಡಲ್ ಮಾಡೋದು ಬಹಳ ಕಷ್ಟ ಎನ್ನುವಂತ ಕಾರಣಕ್ಕಾಗಿ ಸ್ವತಃ ಜಡ್ಜ್ಗಳೇ ಹಿಂದೆ ಸರಿದು ಬಿಟ್ರು. ಆಗ ಉದ್ಭವ ಆದಂತ ಪ್ರಶ್ನೆ ಅಂದ್ರೆ, ಓರ್ವ ವ್ಯಕ್ತಿಗೆ ಎಲ್ಲೂ ಕೂಡ ನ್ಯಾಯ ಸಿಕ್ಕಿಲ್ಲ ಅಂತಾದಾಗ, ಅಥವಾ ಈ ವ್ಯವಸ್ಥೆಯ ವಿರುದ್ಧ ನಾನು ಗುದ್ದಾಡೋದಕ್ಕೆ ಸಾಧ್ಯ ಆಗ್ತಿಲ್ಲ ಅಂತಾದಾಗ ಆತ ಕೊನೆಯದಾಗಿ ಕೋರ್ಟ್ ಮೊರೆ ಹೋಗ್ತಾನೆ. ಕೋರ್ಟ್ ಕೂಡ ಅಲ್ಲಿ ನನಗೇನೂ ಮಾಡೋಕ್ಕಾಗಲ್ಲ ಅಂತೇಳಿ ಹಿಂದೆ ಸರಿದು ಬಿಟ್ರೆ ನಾವು ಯಾರ ಹತ್ರ ನ್ಯಾಯ ಕೇಳಬೇಕು ಎನ್ನುವ ರೀತಿಯಲ್ಲಿ. ಬಂಧುಗಳೇ, ಈ ರೀತಿಯಾಗಿ ಜಡ್ಜ್ಗಳು ಹಿಂದೆ ಸರಿದಿದ್ದು ಯಾವ ಪ್ರಕರಣದಲ್ಲಿ ಅಂದ್ರೆ, ಓರ್ವ ದಕ್ಷ ಮತ್ತು ಪ್ರಾಮಾಣಿಕ ಅಧಿಕಾರಿಯ ಪ್ರಕರಣದಲ್ಲಿ. ನಾವಿಡೀ ದೇಶದಲ್ಲಿ ಬಹಳ ದಕ್ಷ, ಬಹಳ ಪ್ರಾಮಾಣಿಕ ಅಧಿಕಾರಿ ಅಂತ ನಾವು ಹೇಳಕ್ ಶುರು ಮಾಡಿಕೊಂಡ್ರೆ ತಕ್ಷಣಕ್ಕೆ ನೆನಪಿಗೆ ಬರುವಂತ ಹೆಸರು ಅಂದ್ರೆ ಅದು ಸಂಜೀವ್ ಚತುರ್ವೇದಿ ಎನ್ನುವಂತ ಅಧಿಕಾರಿ. ಆ ಅಧಿಕಾರಿ ಪಾರ್ಟಿ ಆಗಿದ್ದಂತ ಬೇರೆ ಬೇರೆ ಪ್ರಕರಣಗಳಲ್ಲಿ ಈ ರೀತಿಯಾಗಿ 16 ಜಡ್ಜ್ಗಳು ಹಿಂದೆ ಸರಿದು ಬಿಟ್ರು. ಈಗ ನಾನು ಆ ಅಧಿಕಾರಿಯ ಬಗ್ಗೆ ಹೇಳ್ತಾ ಹೋಗ್ತೀನಿ. ಆ ಅಧಿಕಾರಿ ಫೇಸ್ ಮಾಡಿದಂತ ಆ ಪ್ರಕರಣಗಳು ಯಾವ್ಯಾವುದು, ಯಾವ ರೀತಿಯಾಗಿ ಕೋರ್ಟ್ಗೆ ಬಂತು, ಅದಾದ ಬಳಿಕ ಏನಾಯ್ತು, ಅದೆಲ್ಲವನ್ನು ಕೂಡ ನಿಮ್ಮ ಗಮನಕ್ಕೆ ತರುವಂತ ಕೆಲಸವನ್ನ ಮಾಡ್ತೀನಿ. ಬಂಧುಗಳೇ, ಈ ಅಧಿಕಾರಿಯ ಬಗ್ಗೆ ನಾವೆಲ್ಲರೂ ಕೂಡ ತಿಳ್ಕೊಳ್ಳೇಬೇಕಾಗತ್ತೆ. ನಾನು ಯಾವುದೇ ವಿಡಿಯೋವನ್ನ ಶೇರ್ ಮಾಡಿ ಕೊನೆಯವರೆಗೆ ನೋಡಿ ಅಂತ ಹೇಳೋದಿಲ್ಲ. ಸಾಧ್ಯ ಆದರೆ ಈ ವಿಡಿಯೋವನ್ನ ಕೊನೆಯವರೆಗೆ ನೋಡಿ, ಒಂದಷ್ಟು ಮಂದಿಯ ಜೊತೆಗೆ ಈ ವಿಡಿಯೋವನ್ನ ಹಂಚಿಕೊಳ್ಳಿ. ಕಾರಣ, ಈ ವ್ಯಕ್ತಿತ್ವದಿಂದ, ಈ ವ್ಯಕ್ತಿಯಿಂದ ನಾವೆಲ್ಲರೂ ಕೂಡ ಇನ್ಸ್ಪೈರ್ ಆಗ್ತೀವಿ. ಈ ನಮ್ಮ ವ್ಯವಸ್ಥೆಯಲ್ಲಿ, ಈ ದರಿದ್ರ ವ್ಯವಸ್ಥೆಯಲ್ಲಿ ಇಂತಹ ಪ್ರಾಮಾಣಿಕ ದಕ್ಷ ಅಧಿಕಾರಿ ಇದ್ದಾರೆ ಅನ್ನೋದೇ ನಮ್ಮೆಲ್ಲರಿಗೂ ಕೂಡ ಹೆಮ್ಮೆಯ ಸಂಗತಿ. ನಾನು ಶಾರ್ಟ್ ಆಗಿ ಅವ್ರ ಬಗ್ಗೆ ಒಂದಷ್ಟು ವಿವರವನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಹೆಚ್ಚಿನ ಮಾಹಿತಿ ಬೇಕು ಅಂತ ಆದ್ರೆ ನೀವು ಗೂಗಲ್ನಲ್ಲಿ ಸಂಜೀವ್ ಚತುರ್ವೇದಿ ಅಂತ ಸರ್ಚ್ ಮಾಡಿದ್ರೆ ಅವ್ರ ಬಗ್ಗೆ ಬೇಕಾದಷ್ಟು ಮಾಹಿತಿ ಬರುತ್ತೆ. ಪ್ರತಿ ಪ್ರಕರಣಗಳನ್ನು ಕೂಡ ಆಳಕ್ಕಿಳಿದು ನೀವು ತಿಳಿದುಕೊಳ್ಳುವಂತ ಅವಕಾಶ ಇದೆ. ದಯವಿಟ್ಟು ಸಾಧ್ಯ ಆದ್ರೆ ಅವ್ರ ಬಗ್ಗೆ ಹೆಚ್ಚಿನ ವಿಚಾರಗಳನ್ನು ತಿಳ್ಕೊಳ್ಳಿ. ನಾನು ಒಂದಷ್ಟು ವಿಚಾರವನ್ನ ನಿಮ್ಮ ಗಮನಕ್ಕೆ ತರುವಂತ ಕೆಲಸವನ್ನ ಮಾಡ್ತಾ ಹೋಗ್ತೀನಿ. ಬಂಧುಗಳೇ, ಈ ವ್ಯಕ್ತಿ ಕೆಲವು ವರ್ಷಗಳ ಅಂತರದಲ್ಲಿ 12ಕ್ಕೂ ಹೆಚ್ಚು ಬಾರಿ ಟ್ರಾನ್ಸ್ಫರ್ ಆಗ್ತಾರೆ. ಸಾಕಷ್ಟು ಬಾರಿ ಅವರ ಹುದ್ದೆಯಿಂದಲೇ ಅವರನ್ನ ತೆಗೆದುಹಾಕಲಾಗುತ್ತೆ. ಸಂಪೂರ್ಣವಾಗಿ ಅವರನ್ನ ಬೇರೆ ಕಡೆಗೆ ಇಡುವಂತ ಪ್ರಯತ್ನವೂ ಕೂಡ ಮಾಡಲಾಗಿರುತ್ತೆ. ಇವರ ವಿಚಾರದಲ್ಲಿ 6 ಬಾರಿ ರಾಷ್ಟ್ರಪತಿಗಳು ಎಂಟ್ರಿಯಾಗಿ ಅಧಿಕಾರಿಯ ನೆರವಿಗೆ ಬರುವಂತ ಪರಿಸ್ಥಿತಿಯು ಕೂಡ ಈ ದೇಶದಲ್ಲಿ, ಈ ವ್ಯವಸ್ಥೆಯಲ್ಲಿ ಸೃಷ್ಟಿಯಾಗಿ ಬಿಟ್ಟಿತ್ತು. ಅಂತಿಮವಾಗಿ ಬಹುತೇಕ ಪ್ರಕರಣಗಳು ಕೋರ್ಟ್ಗೆ ಹೋಗಿ ಇಂದಿಗೂ ಕೂಡ ಪೆಂಡಿಂಗ್ ಇದ್ದಾವೆ. ಅಲ್ಲಿ ನ್ಯಾಯಾಧೀಶರು ಯಾರು ಕೂಡ ವಿಚಾರಣೆಯನ್ನು ಕೂಡ ಕೈಗೆತ್ತಿಕೊಳ್ತಾ ಇಲ್ಲ. ಹೀಗಾಗಿ ಇವತ್ತಿಗೂ ಕೂಡ ಆ ಅಧಿಕಾರಿ ವ್ಯವಸ್ಥೆಯ ವಿರುದ್ಧ ಗುದ್ದಾಡ್ತಾ ಇದ್ದಾರೆ. ವ್ಯವಸ್ಥೆಯ ಜೊತೆಗೆ ಒಂದು ಸಂಘರ್ಷವನ್ನ ಮಾಡ್ತಾನೆ ಇದ್ದಾರೆ. ಈಗ ಆ ಅಧಿಕಾರಿಯ ವಿಚಾರಕ್ಕೆ ಬರೋಣ. ಬಂಧುಗಳೇ, ಇವರು ಮೂಲತಃ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನವರು. ಅವರೊಂದು ಸಂದರ್ಶನದಲ್ಲಿ ಹೇಳ್ಕೊಳ್ತಾರೆ, ನನಗೆ ಯಾಕೆ ಈ ಭ್ರಷ್ಟರ ವಿರುದ್ಧ ಕೋಪ ಅಥವಾ ಕಪಟ ರಾಜಕಾರಣಿಗಳ ಮೇಲೆ ಸಿಟ್ಟು, ಯಾಕೆ ಈ ವ್ಯವಸ್ಥೆ ಹೀಗಿದೆ ಅಂತ ಗೊತ್ತಿದ್ದು ಕೂಡ ನಾನು ಗುದ್ದಾಡ್ತಿದ್ದೇನೆ ಅಂದ್ರೆ, ನಾನು ಹುಟ್ಟಿದ್ದು ಬಡ ಕುಟುಂಬದಲ್ಲಿ. ಈ ಬಡತನದ ತೀವ್ರತೆ ಏನು ಅನ್ನೋದು ನನಗೆ ಬಹಳ ಚೆನ್ನಾಗಿ ಗೊತ್ತಿದೆ. ಹೀಗಾಗಿ ಬಡವರಿಗೆ ಸೇರಬೇಕಾಗಿದ್ದನ್ನ ಇನ್ಯಾರೋ ಕಿತ್ಕೊಂಡಾಗ, ಅವರಿಂದ ಕಿತ್ಕೊಂಡು ಇನ್ಯಾರೋ ಅದನ್ನ ಬಾಯಿಗೆ ಹಾಕೊಂಡಾಗ ನನಗೆ ವಿಪರೀತ ಸಿಟ್ಟು ಬರುತ್ತೆ. ನಾನು ಅದನ್ನ ಪ್ರಶ್ನೆ ಮಾಡೋದಕ್ಕೆ ಶುರು ಮಾಡ್ಕೊಳ್ತೀನಿ ಅಂತ. ಆ ರೀತಿಯಾಗಿ ಒಂದು ಬಡತನದ ಕುಟುಂಬದಲ್ಲಿ ಹುಟ್ಟಿದಂಥವರು ಸಂಜೀವ್ ಚತುರ್ವೇದಿ ಅಂತಿಮವಾಗಿ ಬಿಟೆಕ್ ಅನ್ನ ಪೂರ್ಣಗೊಳಿಸ್ತಾರೆ. ಅವರಿಗಿದ್ದಂಥ ಟ್ಯಾಲೆಂಟ್ಗೆ, ಅವರಿಗಿದ್ದಂಥ ಆ ಪದವಿಗೆ ಒಳ್ಳೆ ಜಾಬ್ಗೆ ಹೋಗ್ಬೋದಿತ್ತು, ಕೈ ತುಂಬ ಸಂಬಳವನ್ನ ಪಡ್ಕೊಂಡು ಆರಾಮಾಗಿರಬಹುದಿತ್ತು. ಆದರೆ ಸಂಜೀವ್ ಚತುರ್ವೇದಿ ಯೋಚನೆ ಮಾಡ್ತಾರೆ, ಇಲ್ಲ, ಈ ವ್ಯವಸ್ಥೆಯನ್ನು ನಾನು ಬದಲಾಯಿಸಬೇಕು, ಯಾವುದಾದ್ರೂ ಒಂದು ಪೋಸ್ಟ್ ನನಗೆ ಬೇಕು ಅಂತ ಹೇಳಿ ಅಂತಿಮವಾಗಿ ಸಿವಿಲ್ ಸರ್ವಿಸ್ ಮಾಡುವಂತ ಯೋಚನೆ ಮಾಡ್ತಾರೆ. ಕೊನೆಯದಾಗಿ ಇಂಡಿಯನ್ ಫಾರೆಸ್ಟ್ ಸರ್ವಿಸಸ್ IFS ಅಧಿಕಾರಿಯಾಗಿ ಹೊರಹೊಮ್ಮುತ್ತಾರೆ 2002ರಲ್ಲಿ ಹರಿಯಾಣ ಕೇಡರ್ನ ಅಧಿಕಾರಿಯಾಗಿ. ಅಲ್ಲಿಂದ ಶುರುವಾಗುತ್ತೆ ನೋಡಿ ವ್ಯವಸ್ಥೆಯ ವಿರುದ್ಧ ಗುದ್ದಾಟ, ವ್ಯವಸ್ಥೆಯ ವಿರುದ್ಧದ ಜಟಾಪಟಿ. ಒಂದು ಹಗರಣದ ಬಗ್ಗೆ ನೀವೆಲ್ಲರೂ ಕೂಡ ಕೇಳಿರಬಹುದು, ಹರಿಯಾಣ ಫಾರೆಸ್ಟ್ರಿ ಕೇಸ್ ಅಂತ ಹೇಳಿ. ಅದರಲ್ಲಿ ಆಗ CM ಆಗಿದ್ದಂಥ ಭೂಪಿಂದರ್ ಸಿಂಗ್ ಹೂಡಾ ಹೆಸರು ಕೇಳಿಬಂದಿತ್ತು. ಫಾರೆಸ್ಟ್ ಮಿನಿಸ್ಟರ್ ಆಗಿದ್ದಂಥ ಕಿರಣ್ ಚೌಧರಿ ಹೆಸರು ಕೂಡ ಕೇಳಿಬಂದಿತ್ತು. ಸಾವಿರಾರು ಕೋಟಿಯ ಹಗರಣ ಅದು. ಮರಗಳ ಕಳ್ಳ ಸಾಗಾಣಿಕೆ, ಅರಣ್ಯ ಸಂಪತ್ತನ್ನ ಕದಿಯೋದು, ಪೋಸ್ಟಿಂಗ್ ವಿಚಾರದಲ್ಲಿ ಭ್ರಷ್ಟಾಚಾರ, ಹೀಗೆ ಏನೇನು ಭ್ರಷ್ಟಾಚಾರವನ್ನು ಎಸಗೋದಿಕ್ಕೆ ಸಾಧ್ಯವೋ, ಎಷ್ಟು ಹಣವನ್ನ ನುಂಗಿ ನೀರು ಕುಡಿಯೋದಿಕ್ಕೆ ಸಾಧ್ಯವೋ ಎಲ್ಲವೂ ಕೂಡ ಆಗ್ತಾ ಇತ್ತು.
ಕೆಳಗಿನ ಒಂದು ಪೋಸ್ಟಿಂದ ಹಿಡಿದು ಸಿಬ್ಬಂದಿ ಹಂತದ ಪೋಸ್ಟಿಂದ ಹಿಡಿದು ಸಿಎಂ ವರೆಗೂ ಕೂಡ ಅದರಲ್ಲಿ ಭಾಗಿಯಾಗಿ ಬಿಟ್ಟಿದ್ರು. ಇಂಟರ್ ಕನೆಕ್ಟ್ ಒಬ್ರಿಗೊಬ್ರಿಗೆ ಸಾಥ್ ಕೊಟ್ಕೊಂಡು ಯಾರ ವಿರುದ್ಧ ಯಾರೂ ಕೂಡ ಮಾತನಾಡದಂತೆ ಇಡೀ ವ್ಯವಸ್ಥೆಯೇ ಸೇರಿಕೊಂಡು ಅಲ್ಲಿ ದೋಚುವಂತ ಕೆಲಸವನ್ನ ಮಾಡ್ತಾ ಇತ್ತು. ಯಾವಾಗ ಸಂಜೀವ್ ಚತುರ್ವೇದಿ ಅಲ್ಲಿಗೆ ಬಂದರೂ ಎಲ್ಲವೂ ಕೂಡ ಬದಲಾಗೋದಿಕ್ಕೆ ಶುರುವಾಯಿತು. ಹೀಗಾಗಿ ಕೆಳ ಹಂತದ ಸಿಬ್ಬಂದಿಯಿಂದ ಹಿಡಿದು ಮುಖ್ಯಮಂತ್ರಿಯವರೆಗೂ ಕೂಡ ಇದನ್ನ ಸಹಿಸಿಕೊಳ್ಳೋದಿಕ್ಕೆ ಸಾಧ್ಯ ಆಗಲಿಲ್ಲ. ಎಲ್ಲರೂ ಕೂಡ ಸಂಜೀವ್ ಚತುರ್ವೇದಿಯ ವಿರುದ್ಧ ತಿರುಗಿ ಬೀಳೋದಿಕ್ಕೆ ಶುರುವಾಗಿಬಿಡ್ತಾರೆ. ಎಲ್ಲರೂ ಕೂಡ ಇವರ ವಿರುದ್ಧವೇ ಹೋರಾಟವನ್ನು ಆರಂಭಿಸಿ ಬಿಡ್ತಾರೆ. ಆದರೆ ಸಂಜೀವ್ ಚತುರ್ವೇದಿ ಎದೆಗುಂದಲಿಲ್ಲ. ಅವ್ರನ್ನ ಹೆದರಿಸುವಂತಹ ಪ್ರಯತ್ನ, ಬ್ಲ್ಯಾಕ್ ಮೇಲ್ ಮಾಡುವಂತಹ ಪ್ರಯತ್ನ, ಜೀವಕ್ಕೆ ಅಪಾಯ ತರುವಂತಹ ಪ್ರಯತ್ನ ಎಲ್ಲವನ್ನೂ ಕೂಡ ಮಾಡಲಾಯಿತು. ಆದರೆ ಸಂಜೀವ್ ಚತುರ್ವೇದಿ ಅದರಿಂದ ಬ್ಯಾಕ್ಔಟ್ ಆಗಲಿಲ್ಲ. ಅದರ ಬದಲಾಗಿ ಆ ಹಗರಣಗಳನ್ನ ಮುನ್ನೆಲೆಗೆ ತಂದ್ರು, ಜನರ ಗಮನಕ್ಕೆ ತರುವಂತ ಕೆಲಸವನ್ನ ಮಾಡಿದ್ರು. ಯಾವಾಗ ಸಂಜೀವ್ ಚತುರ್ವೇದಿ ಹೀಗೆ ಮಾಡೋದಕ್ಕೆ ಶುರು ಮಾಡಿಕೊಂಡ್ರು, 2007ರ ಸಂದರ್ಭದಲ್ಲಿ ಆಗಿನ ಸಿಎಂ ಅವರನ್ನ ಸಸ್ಪೆಂಡ್ ಮಾಡಿಬಿಡ್ತಾರೆ. ಆಗ ರಾಷ್ಟ್ರಪತಿಗಳು ಮೊದಲ ಬಾರಿಗೆ ಇವರು ವಿಚಾರದಲ್ಲಿ ಎಂಟ್ರಿ ಕೊಡ್ತಾರೆ. ಆ ಸಸ್ಪೆನ್ಷನ್ ಅನ್ನ ರಿವೋಕ್ ಮಾಡಿ ಬಿಡ್ತಾರೆ. ನೋಡಿ ಎಂಥ ದರಿದ್ರ ವ್ಯವಸ್ಥೆ ಅಂದ್ರೆ, ರಾಷ್ಟ್ರಪತಿಗಳು ಎಂಟ್ರಿ ಕೊಡುವಂತ ಪರಿಸ್ಥಿತಿ ಎದುರಾಗಿ ಬಿಡ್ತು. ಈ ರೀತಿಯಾಗಿ ಆರಾಮಾಗಿ ಸಸ್ಪೆಂಡ್ ಅಂತದೆಲ್ಲವನ್ನು ಕೂಡ ಮಾಡಿಬಿಡ್ತಾರೆ. ಅದಾಯ್ತಾ? ಅದಾದ ಬಳಿಕ ಸುಮ್ಮನೆ ಇರ್ತಾರ ಮುಖ್ಯಮಂತ್ರಿ? ಇಲ್ಲ, ಇವರನ್ನ ಡಿಸ್ಮಿಸ್ ಮಾಡೋದಕ್ಕೆ ಪ್ರಯತ್ನವನ್ನ ಪಟ್ಟರು. ಡಿಸ್ಮಿಸ್ ಮಾಡೋದಕ್ಕೆ ಏನೇನು ಮಾಡಬೇಕು ಆ ಎಲ್ಲ ಪ್ಲಾನ್ ಎಲ್ಲವನ್ನೂ ಕೂಡ ನೀಟಾಗಿ ರೂಪಿಸಿದ್ರು. ಇದು ಒಂದು ಕಡೆಯಿಂದ ಆಯಿತು. ಅದಾದ ಬಳಿಕ ಇವರ ಪ್ರಮೋಷನ್ಗೆ ಯಾವುದೇ ಕಾರಣಕ್ಕೂ ಅವಕಾಶವನ್ನು ಮಾಡಿಕೊಡಬಾರದು ಎನ್ನುವ ರೀತಿಯಲ್ಲಿ ಇವರ ಪ್ರಮೋಷನ್ ಅನ್ನು ಸಂಪೂರ್ಣವಾಗಿ ಬ್ಲಾಕ್ ಮಾಡಿ ಬಿಡ್ತಾರೆ. ಅಂತಿಮವಾಗಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ನಡೀತಾನೆ ಇರುತ್ತೆ, ಕಾನೂನು ಪ್ರಕ್ರಿಯೆಗೆ ಒಳಪಡ್ತಾನೆ ಇರುತ್ತೆ. ಇವರ ಡಿಸ್ಮಿಸ್ನ ಆ ಪ್ರಯತ್ನ, ಪ್ರಮೋಷನ್ ಅನ್ನ ಬ್ಲಾಕ್ ಮಾಡಿದ ಪ್ರಯತ್ನ, ಇವ್ರನ್ನ ಡಿಸ್ಮಿಸ್ ಮಾಡೋ ಪ್ರಯತ್ನ ಪಟ್ಟಾಗ ಅಥವಾ ಪ್ರಮೋಷನ್ ನ ಬ್ಲಾಕ್ ಮಾಡಿದಾಗ ಇವರು ಸುಮ್ಮನೆ ಕೂತ್ಕೊಳ್ತಿರ್ಲಿಲ್ಲ. ಅದರ ವಿರುದ್ಧವಾಗಿ ಕಾನೂನು ಹೋರಾಟವನ್ನು ಆರಂಭಿಸ್ತಾ ಇದ್ರು. ಕಾನೂನು ಹೋರಾಟವನ್ನ ಇನ್ನೊಂದು ಎತ್ತರಕ್ಕೆ ತೆಗೆದುಕೊಂಡು ಹೋಗ್ತಾ ಇದ್ರು. ಅಂತಿಮವಾಗಿ 2013ರಲ್ಲಿ ಮತ್ತೊಮ್ಮೆ ಇವರ ವಿಚಾರದಲ್ಲಿ ರಾಷ್ಟ್ರಪತಿಗಳು ಎಂಟ್ರಿ ಕೊಡ್ತಾರೆ. ಆ ಡಿಸ್ಮಿಸ್ಗೆ ಏನು ಪ್ರಯತ್ನವನ್ನ ಪಟ್ಟಿದ್ರು ಅದನ್ನ ಬದಲಾಯಿಸಿಬಿಡ್ತಾರೆ. ಇವರ ಪ್ರಮೋಷನ್ಗೆ ಏನು ಬ್ಲಾಕ್ ಮಾಡಿದ್ರು ಅದನ್ನು ಕೂಡ ತೆರವುಗೊಳಿಸುವಂತ ಕೆಲಸವನ್ನ ಸ್ವತಃ ರಾಷ್ಟ್ರಪತಿಗಳು ಮಾಡ್ತಾರೆ. ಅಷ್ಟಕ್ಕೆ ಸುಮ್ಮನಾಗತ್ತ ವ್ಯವಸ್ಥೆ? ಇಲ್ಲ. ಕೊನೆಯದಾಗಿ ಇದ್ದಂತ ಇನ್ನೊಂದು ಆಯ್ಕೆ ಏನಪ್ಪಾ ಅಂದ್ರೆ, ಇವರ ವಿರುದ್ಧ ಒಂದಷ್ಟು ಫಾಲ್ಸ್ ಕೇಸನ್ನ ಹಾಕೋದಿಕ್ಕೆ ಶುರು ಮಾಡ್ಕೊಳ್ತಾರೆ. ಇದರ ನಡುವೆ ಅಂದ್ರೆ 2007ರಲ್ಲಿ ಇವರು ಈ ಹುದ್ದೆಗೆ ಸೇರ್ಪಡೆ ಆಗಿದ್ದು, 2002ರಿಂದ ಹೆಚ್ಚು ಕಡಿಮೆ 2010ರ ಒಳಗಾಗಿ ಇವರನ್ನ ಹೆಚ್ಚು ಕಡಿಮೆ 12 ಬಾರಿ ಟ್ರಾನ್ಸ್ಫರ್ ಮಾಡಲಾಗುತ್ತೆ. ಒಂದೂರಿಂದ ಇನ್ನೊಂದು ಊರಿಗೆ, ಇನ್ನೊಂದು ಊರಿಂದ ಮತ್ತೊಂದು ಊರಿಗೆ. ಅವರೆಲ್ಲರೂ ಕೂಡ ಅಂದ್ಕೊಂಡು ಬಿಟ್ಟಿದ್ರು ಟ್ರಾನ್ಸ್ಫರ್ ಅನ್ನೋದು ಒಂದು ರೀತಿಯಲ್ಲಿ ಶಿಕ್ಷೆ ಇದ್ದ ರೀತಿಯಲ್ಲಿ. ಟ್ರಾನ್ಸ್ಫರ್ ಮಾಡಿದಾಗ ಈ ವ್ಯಕ್ತಿಯನ್ನು ನಾವು ಹೇಗಾದ್ರೂ ಮಾಡಿ ಸುಮ್ಮನಿರಿಸಬಹುದು, ಈ ವ್ಯಕ್ತಿ ಏನು ಮಾಡದ ರೀತಿಯಲ್ಲಿ ಮಾಡಬಹುದು ಅಂತ. ಇಲ್ಲ, ಒಂದೂರಿಂದ ಇನ್ನೊಂದು ಊರಿಗೆ ಟ್ರಾನ್ಸ್ಫರ್ ಆದ್ರೆ ಅಲ್ಲೂ ಎಲ್ಲ ಹಗರಣಗಳನ್ನ ಕೆದ್ಕೋದಕ್ಕೆ ಶುರು ಮಾಡ್ತಿದ್ರು. ಅಲ್ಲೂ ಕೂಡ ಹಗರಣಗಳನ್ನ ಮುನ್ನೆಲೆಗೆ ತರುವಂತ ಕೆಲಸವನ್ನ ಮಾಡ್ತಾ ಇದ್ರು. ಅದೇ ರೀತಿಯಾಗಿ ಇವ್ರು ಎಲ್ಲೆಲ್ಲಿ ಹೋಗ್ತಾರೆ ಅಲ್ಲೆಲ್ಲ ಕಡೆಗಳಲ್ಲೂ ಕೂಡ ಅಧಿಕಾರಿಗಳಿಗೆ, ಸಿಬ್ಬಂದಿಗೆ ಹೆದರಿಕೆ ಶುರುವಾಗೋದು. ಇವರು ಬರಬಾರ್ದು ಅಂತೇಳಿ ಅವ್ರು ಅಪೋಸ್ ಮಾಡ್ತಾ ಇದ್ರು, ಇವರು ಬರದ ರೀತಿಯಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ರು. ಅಂಥದ್ದೆಲ್ಲವೂ ಕೂಡ ಆಗ್ತಾ ಇತ್ತು. ನಮ್ಮಲ್ಲೂ ಕೂಡ ಓರ್ವ ಅಧಿಕಾರಿಯ ವಿರುದ್ಧ ಇತ್ತೀಚೆಗೆ ಒಂದು ಪ್ರತಿಭಟನೆ ನಡೀತು. GBA ನಲ್ಲಿ ನೀವು ಗಮನಿಸಿರಬಹುದು. ಹಿಂದೆ BBMP ಅಂತಿದ್ವಿ, ಈಗ GBA. ಅಧಿಕಾರಿಯು ಕೂಡ ತಕ್ಕಮಟ್ಟಿಗೆ ಪ್ರಾಮಾಣಿಕ ಅಂತ ಹೆಸರು ಮಾಡಿದಂಥವ್ರು. ಅಂದ್ರೆ ಇವ್ರ ವಿಚಾರ ಹೇಳುವಾಗ ಆ ಅಧಿಕಾರಿಯ ಹೆಸರು ಕೂಡ ನನಗೆ ನೆನಪಾಯ್ತು ಈ ಸಂದರ್ಭದಲ್ಲಿ. ಒಟ್ಟಾರೆಯಾಗಿ ಇಂಥದ್ದೆಲ್ಲವೂ ಕೂಡ ಆಯ್ತಾ. ಇಷ್ಟೆಲ್ಲ ಆಗುವಂತ ಸಂದರ್ಭದಲ್ಲಿ 2012ರಲ್ಲಿ ಇವರನ್ನ ಅಲ್ಲೆಲ್ಲವಿಂದಲೂ ಕೂಡ ತೆಗೆದು ಏಮ್ಸ್ ಇದೆಯಲ್ಲ ಅಲ್ಲಿಗೆ CVO ಆಗಿ ಇವರನ್ನ ನೇಮಕ ಮಾಡಲಾಗುತ್ತೆ. ಪ್ರತಿಷ್ಠಿತ ಸಂಸ್ಥೆ ಏಮ್ಸ್, ನಿಮ್ಮೆಲ್ಲರಿಗೂ ಕೂಡ ಬಹಳ ಚೆನ್ನಾಗಿ ಗೊತ್ತಿದೆ. ಅಲ್ಲಿಗೆ ಇವರನ್ನ ಟ್ರಾನ್ಸ್ಫರ್ ಮಾಡಲಾಗುತ್ತೆ. ತುಂಬಾ ಜನ ಅಂದ್ಕೊಂಡ್ರೆ ಇನ್ನಾದ್ರೂ ಅವ್ರು ಸುಮ್ಮನೆ ಇರಬಹುದು ಅಂತ ಹೇಳಿ. ಆದ್ರೆ ನಿಜವಾದಂತ ಹೋರಾಟ, ನಿಜವಾದಂತ ಸಂಘರ್ಷ ಇವ್ರ ವಿಚಾರದಲ್ಲಿ ಶುರುವಾಗಿದ್ದೆ ಏಮ್ಸ್ಗೆ ಬಂದ ಬಳಿಕ. ಅಲ್ಲಿ ಏನಾಗ್ತಿತ್ತು ಅಂದ್ರೆ ಔಷಧಿ ಖರೀದಿಯಲ್ಲಿ ಹಗರಣ, ನಕಲಿ ಬಿಲ್ ಹಗರಣ, ವೈದ್ಯರ ಒಂದಷ್ಟು ಅಕ್ರಮ, ಈ ರೀತಿಯಾಗಿ ಕೋಟಿ ಅವ್ಯವಹಾರ ಆ ಏಮ್ಸ್ ನಲ್ಲಿ ನಡೀತಾ ಇತ್ತು. ಹೆಚ್ಚು ಕಡಿಮೆ 7,000 ಕೋಟಿ ಹಗರಣ, 200ಕ್ಕೂ ಹೆಚ್ಚು ಹಗರಣಗಳು ಆಗಿದ್ವು. ಅದೆಲ್ಲವನ್ನು ಕೂಡ ಮುನ್ನೆಲೆಗೆ ತರೋದಿಕ್ಕೆ ಶುರು ಮಾಡ್ಕೊಳ್ತಾರೆ. ಅಲ್ಲೂ ಕೂಡ ಸುಮ್ಮನೆ ಕೂತ್ಕೊಳ್ಳಿಲ್ಲ. ಆಗ ತಕ್ಕ ಮಟ್ಟಿಗೆ ಒಂದಷ್ಟು ಪ್ರಾಮಾಣಿಕ ರಾಜಕಾರಣಿಗಳ ಬೆಂಬಲ ಸಿಗುತ್ತೆ, ಪ್ರಾಮಾಣಿಕ ಮಾಧ್ಯಮಗಳ ಬೆಂಬಲವೂ ಕೂಡ ಸಿಗುತ್ತೆ. ಈಗಿನಂತಲ್ಲ, ಆಗ ಮಾಧ್ಯಮಗಳು ಕೂಡ ಇಂಥ ವಿಚಾರದಲ್ಲಿ ಬೆಂಬಲಕ್ಕೆ ನಿಲ್ತಾ ಇದ್ವು. ಇಂಥದ್ದೆಲ್ಲವೂ ಕೂಡ ಆಗುತ್ತೆ. ಸಾರ್ವಜನಿಕರು ಕೂಡ ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಚರ್ಚೆ ಮಾಡೋದಕ್ಕೆ ಶುರು ಮಾಡ್ತಾರೆ. ಯಾವಾಗ ಈ ವಿಚಾರ ಎಲ್ಲವೂ ಕೂಡ ಮುನ್ನೆಲೆಗೆ ಬರುತ್ತೋ ಅಂತಿಮವಾಗಿ ಸರ್ಕಾರ ಹೆಚ್ಚು ಕಡಿಮೆ ಅವರು ಮೇಲಕ್ಕೆತ್ತಿದಂತ 200 ಕೇಸ್ಗಳ ಒಂದು 20 ಕೇಸ್ಗಳನ್ನ CBI ತನಿಖೆಗೆ ವಹಿಸುತ್ತೆ. CBI ತನಿಖೆಯೂ ಕೂಡ ಆರಂಭ ಆಗಿ ಬಿಡುತ್ತೆ. ಹಾಗೆ ಏನಾಗ್ಬಿಡುತ್ತೆ, ಸರ್ಕಾರ ಬದಲಾಗ್ಬಿಡುತ್ತೆ. ಆಗ ಪ್ರಧಾನಿ ನರೇಂದ್ರ ಮೋದಿ ಸರ್ಕಾರ ಆಗ ಅಧಿಕಾರಕ್ಕೆ ಬರುತ್ತೆ.
ಅಧಿಕಾರಕ್ಕೆ ಬರ್ತಾ ಇದ್ದ ಹಾಗೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತು, ನರೇಂದ್ರ ಮೋದಿಯವರು ಭ್ರಷ್ಟಾಚಾರದ ವಿರುದ್ಧವಾಗಿ ಹೋರಾಟವನ್ನು ಮಾಡ್ಕೊಂಡು ಬಂದಂಥವ್ರು ಅಥವಾ ಭ್ರಷ್ಟಾಚಾರದ ವಿಚಾರವನ್ನು ಮುನ್ನೆಲೆಗೆ ತಂದೆ ಅಧಿಕಾರಕ್ಕೆ ಬಂದಂಥವ್ರು. ಹೀಗಾಗಿ ಒಂದಷ್ಟು ನಿರೀಕ್ಷೆ ಇತ್ತು ಏಮ್ಸ್ನಲ್ಲಿ ಏನಾದರೂ ಬದಲಾವಣೆಗೆ ಅವರು ಸಾಥನ್ನು ಕೊಡಬಹುದು ಎನ್ನುವ ರೀತಿಯಲ್ಲಿ. ಆದರೆ ನಿರೀಕ್ಷೆ ಎಲ್ಲವೂ ಕೂಡ ಹುಸಿಯಾಗಿ ಬಿಡ್ತು. ಕಾರಣ, ಆ ಏಮ್ಸ್ನಲ್ಲಿ ಈ ಹಗರಣದ ರೂವಾರಿ ಯಾರಿದ್ರು ಅವರು JP ನಡ್ಡಾಗೆ ಬಹಳ ಆತ್ಮೀಯರಾಗ್ಬಿಟ್ಟಿದ್ರು. ಹೀಗಾಗಿ JP ನಡ್ಡಾ ಏನ್ ಮಾಡ್ಬಿಡ್ತಾರೆ, ಇವತ್ತಿಗೂ ಕೂಡ ನಿಮ್ಗೆ ಗೂಗಲ್ನಲ್ಲಿ ಆ ಮಾಹಿತಿ ಸಿಗುತ್ತೆ. ನಿಮ್ಗೊಂದಷ್ಟು ಜನಕ್ಕೆ ನಾನು ಹೇಳ್ತಿರೋದ್ರ ಬಗ್ಗೆ ಅನುಮಾನ ಅಥವಾ ಇನ್ನೊಂದೇನೋ ಇದ್ರೆ ನಿಮಗೆ JP ನಡ್ಡಾ ವರ್ಸಸ್ ಸಂಜೀವ್ ಚತುರ್ವೇದಿ ಅಂತ ಹೇಳಿ ಗೂಗಲ್ ಸರ್ಚ್ ಮಾಡಿ ನೀವು ಬೇಕಾದಷ್ಟು ಮಾಹಿತಿಗಳಲ್ಲೂ ಕೂಡ ಸಿಗುತ್ತೆ. JP ನಡ್ಡಾ ಏನ್ ಮಾಡ್ಬಿಡ್ತಾರೆ, ಆಗಿನ ಆರೋಗ್ಯ ಸಚಿವರಿಗೆ ಇವರನ್ನ ಆ ಹುದ್ದೆಯಿಂದ ತೆರವುಗೊಳಿಸಬೇಕು, ಸಂಜೀವ್ ಚತುರ್ವೇದಿನ ಹುದ್ದೆಯಿಂದ ತೆರವುಗೊಳಿಸಬೇಕು ಅಂತೇಳಿ ಸಾಲು ಸಾಲು ಪತ್ರಗಳನ್ನು ಬರೆಯೋದಕ್ಕೆ ಶುರು ಮಾಡ್ಕೊಳ್ತಾರೆ. ಆಗ ಆ ವಿಚಾರ ಮಾಧ್ಯಮಗಳಲ್ಲಿ ವಿಪರೀತವಾಗಿ ಚರ್ಚೆಗೆ ಒಳಪಟ್ಟಿತ್ತು. JP ನಡ್ಡಾ ಹೀಗೆ ಯಾಕೆ ಮಾಡ್ತಿದ್ದಾರೆ, JP ನಡ್ಡಾ ಈ ರೀತಿಯಾಗಿ ಮಾಡ್ತಿರೋದು ಎಷ್ಟರ ಮಟ್ಟಿಗೆ ಸರಿ, ಓರ್ವ ಪ್ರಾಮಾಣಿಕ ಅಧಿಕಾರಿಯನ್ನೇ ಕೆಲಸದಿಂದ ಕಿತ್ತಾಕೋದಕ್ಕೆ ಪ್ರಯತ್ನವನ್ನ ಪಡ್ತಿದ್ದಾರಲ್ಲ ಅಂತೇಳಿ. ಅಷ್ಟು ಮಾತ್ರ ಅಲ್ಲ, 7,000 ಕೋಟಿಯ ಹಗರಣದ ತನಿಖೆ ಇತ್ತಲ್ಲ, ಆ ತನಿಖೆಯೂ ಕೂಡ ಸರಿಯಾದ ರೀತಿಯಲ್ಲಿ ನಡೆಯಬಾರದು ಎನ್ನುವ ರೀತಿಯಲ್ಲಿ JP ನಡ್ಡಾ ಒಂದಷ್ಟು ಪ್ರಯತ್ನವನ್ನ ಪಡ್ತಾರೆ. ಕಾರಣ, ಹಗರಣದಲ್ಲಿ ಭಾಗಿಯಾದಂಥವರು ಬಹುತೇಕರೆಲ್ಲರೂ ಕೂಡ JP ನಡ್ಡಾ ಆತ್ಮೀಯರೇ ಆಗಿದ್ರು. ಈ ರೀತಿಯಾಗಿ JP ನಡ್ಡಾ ಈ ವಿಚಾರದಲ್ಲಿ ಬಹಳ ವಿವಾದಕ್ಕೆ ಒಳಗಾಗಿ ಬಿಡ್ತಾರೆ. ಆದರೆ ಪ್ರಧಾನಿ ನರೇಂದ್ರ ಮೋದಿ ಸಚಿವ ಸಂಪುಟವನ್ನು ಪುನರ್ರಚನೆ ಮಾಡುವ ಸಂದರ್ಭದಲ್ಲಿ JP ನಡ್ಡಾರಿಗೆ ಆ ಆರೋಗ್ಯ ಇಲಾಖೆಯನ್ನೇ ಕೊಟ್ಟು ಬಿಡ್ತಾರೆ. ಅಂದ್ರೆ ಅವರನ್ನ ಹೆಲ್ತ್ ಮಿನಿಸ್ಟರ್ ಆಗಿ ನೇಮಕ ಮಾಡಿಬಿಡ್ತಾರೆ. ಆಗ ಆ ವಿಚಾರ ಮತ್ತೆ ಬಹಳ ದೊಡ್ಡ ಮಟ್ಟಿಗೆ ಚರ್ಚೆಗೆ ಒಳಪಟ್ಟಿತ್ತು. ಅಂತಿಮವಾಗಿ ಸಂಜೀವ್ ಚತುರ್ವೇದಿಯನ್ನ ಅವರ ಹುದ್ದೆಯಿಂದ ತೆಗೆದು ಹಾಕಲಾಗತ್ತೆ, ರಿಮೂವ್ ಮಾಡಲಾಗತ್ತೆ. ಇಷ್ಟೆಲ್ಲ ಮಾಧ್ಯಮಗಳಲ್ಲಿ ಬೆಳಕಿಗೆ ಬಂದಾಗಲೂ ಸಾರ್ವಜನಿಕವಾಗಿ ಚರ್ಚೆ ಆಗ್ತಿದ್ದ ಸಂದರ್ಭದಲ್ಲೂ ಆಗೊಂದು ವಿಶೇಷವಾದಂಥ ಇನ್ಸಿಡೆಂಟ್ ನಡೆಯುತ್ತೆ. ಏಮ್ಸ್ನಲ್ಲಿ ಪ್ರಾಮಾಣಿಕ ಸಿಬ್ಬಂದಿ ಅಂತ ಯಾರಿದ್ರು ಅವರೆಲ್ಲರೂ ಕೂಡ ಇವ್ರ ಪರವಾಗಿ ನಿಂತ್ಕೊಳ್ತಾರೆ, ಸಂಜೀವ್ ಚತುರ್ವೇದಿ ಪರವಾಗಿ. ಸಂಜೀವ್ ಚತುರ್ವೇದಿ ಈ ಹುದ್ದೆಯಲ್ಲಿ ಮುಂದುವರಿಬೇಕು ಎನ್ನುವ ರೀತಿಯಲ್ಲಿ ಆಗ್ರಹವನ್ನು ಕೂಡ ವ್ಯಕ್ತಪಡಿಸ್ತಾರೆ. ಇಷ್ಟಾಯ್ತಾ? ಇಷ್ಟಾದ್ಮೇಲೆ ಕೇಂದ್ರ ಸರ್ಕಾರ ಸುಮ್ಮನಾಗುತ್ತೆ? ಇಲ್ಲ, ಕೇಂದ್ರ ಸರ್ಕಾರ ಮತ್ತೆ ಸಂಜೀವ್ ಚತುರ್ವೇದಿ ಮೇಲೆ ಹಠ ಸಾಧಿಸೋಕೆ ಶುರು ಮಾಡಿಕೊಂಡು ಬಿಡುತ್ತೆ. ಇವರಿಗೆ ವಾರ್ಷಿಕ ಕಾರ್ಯಕ್ಷಮತೆಯ ಒಂದು ವರದಿಯನ್ನು ಕೊಡಲಾಗುತ್ತೆ ಪ್ರತಿ ಅಧಿಕಾರಿಗೂ ಕೂಡ. ಪ್ರತಿ ಅಧಿಕಾರಿಯ ಪ್ರಮೋಷನ್ ವಿಚಾರದಲ್ಲಿ ಅಥವಾ ಪ್ರತಿ ಅಧಿಕಾರಿಯ ತಮ್ಮ ಸರ್ವಿಸ್ ಇರುತ್ತಲ್ಲ ಅದರಲ್ಲಿ ಅತ್ಯುತ್ತಮ ಗಳಿಗೆಗಳಲ್ಲಿ ಅದು ಕೂಡ ಒಂದು. ಅಂದರೆ ಆ ಕಾರ್ಯಕ್ಷಮತೆ ವರದಿ ಕೊಡ್ತಾರಲ್ಲ, ಅದು ಬೆಸ್ಟ್ ಇತ್ತು ಅಂತಾದರೆ ಅವರಿಗೆ ಒಂದು ರೀತಿಯಲ್ಲಿ ಬಹಳ ಖುಷಿಯಾಗುವಂಥ ಸಂಗತಿ, ಅಥವಾ ಮುಂದಿನ ದಿನಗಳಲ್ಲೂ ಕೂಡ ಅವ್ರಿಗೆ ಯೂಸ್ ಆಗುತ್ತೆ. ಆದರೆ ಕೇಂದ್ರ ಸರ್ಕಾರ ಏನು ಮಾಡುತ್ತೆ, ಸಂಜೀವ್ ಚತುರ್ವೇದಿಯನ್ನ ಅವಮಾನಿಸುವಂಥ ಉದ್ದೇಶದಿಂದಲೇ ಅವರಿಗೆ 0 ರೇಟಿಂಗ್ ಕೊಟ್ಟು ಬಿಡುತ್ತೆ. ಅಷ್ಟು ಅದ್ಭುತವಾಗಿ ಕೆಲಸ ಮಾಡ್ತಿದ್ದಂಥ ವ್ಯಕ್ತಿಗೆ ಕೇಂದ್ರ ಸರ್ಕಾರ 0 ರೇಟಿಂಗ್ ಅನ್ನ ಕೊಟ್ಟು ಬಿಡುತ್ತೆ. ಸಂಜೀವ್ ಚತುರ್ವೇದಿ ಆಗ ಸುಮ್ಮನೆ ಇರೋದಿಲ್ಲ. ಆಗಲೂ ಕೂಡ ವಿಪರೀತ ಸುದ್ದಿಯಾಗಿತ್ತು. ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆಯೂ ಕೂಡ ಅವರು ಕೋರ್ಟ್ನಲ್ಲಿ ಹೋಗಿ ಬಡದಾಡೋಕೆ ಶುರು ಮಾಡ್ಕೊಳ್ತಾರೆ. ಆದರೆ ಎಲ್ಲ ಸಂಗತಿಗೆ ಸಂಬಂಧಪಟ್ಟ ಹಾಗೆ ಇವತ್ತಿಗೂ ಕೂಡ ಸಂಜೀವ್ ಚತುರ್ವೇದಿಗೆ ನ್ಯಾಯ ಸಿಕ್ಕಿಲ್ಲ. ಅಂತಿಮವಾಗಿ ಇಷ್ಟೆಲ್ಲ ಆಯ್ತಾ, ಇಷ್ಟೆಲ್ಲ ಆದ್ಮೇಲೆ ಅವ್ರನ್ನ ಏಮ್ಸಿಂದಲೂ ಕೂಡ ಕಿತ್ತು ಒಗೆಯಲಾಗುತ್ತೆ. ಕೊನೆಯದಾಗಿ ಅವರ ಕೇಡರ್ನೇ ಚೇಂಜ್ ಮಾಡಲಾಗುತ್ತೆ. ಅವರು ಹರಿಯಾಣದಲ್ಲಿದ್ದರು, ಅವ್ರನ್ನ ಉತ್ತರಾಖಂಡ್ನ ಕೇಡರ್ಗೆ ಕಳುಹಿಸಿ ಕೊಡಲಾಗುತ್ತೆ. ಅಲ್ಲೂ ಕೂಡ ಅವರು ಮತ್ತೆ ಅರಣ್ಯಾಧಿಕಾರಿಯಾಗಿ ಬರ್ತಾರೆ. ಅಲ್ಲೂ ಮತ್ತದೇ ಕೆಲಸವನ್ನು ಸಂಜೀವ್ ಚತುರ್ವೇದಿ ಮುಂದುವರಿಸ್ತಾರೆ. ಅಲ್ಲೂ ಭ್ರಷ್ಟಾಚಾರವನ್ನ ಬಯಲಿಗೆಳೆಯೋದು, ಹಗರಣಗಳನ್ನು ಮುನ್ನೆಲೆಗೆ ತರೋದು, ಅದು ತನಿಖೆ ಆಗುವ ರೀತಿಯಲ್ಲಿ ನೋಡ್ಕೊಳ್ಳೋದು, ಇಂಥದ್ದನ್ನೇ ಮಾಡ್ಕೊಂಡು ಹೋಗ್ತಿದ್ದಾರೆ. ಇವತ್ತಿಗೂ ಕೂಡ ಮತ್ತೆ ಮತ್ತೆ ಟ್ರಾನ್ಸ್ಫರ್ ಆಗ್ತಾನೆ ಇದ್ದಾರೆ. 2015ರಲ್ಲಿ ಅತ್ಯಂತ ಪ್ರತಿಷ್ಠಿತ ಏಷ್ಯಾದ ನೊಬೆಲ್ ಅಂತ ಯಾವುದನ್ನು ಕರಿತೀವಿ, ಮ್ಯಾಗ್ನೆಸ್ಸೆ, ಆ ಮ್ಯಾಗ್ನೆಸ್ಸೆ ಅವಾರ್ಡ್ ಅನ್ನು ಕೂಡ ಪಡೆದುಕೊಂಡಂಥವ್ರು ಅಥವಾ ಗೌರವವನ್ನು ಪಡೆದುಕೊಂಡಂಥವರು ಸಂಜೀವ್ ಚತುರ್ವೇದಿ. ಸದ್ಯಕ್ಕೆ ಅವರು ಉತ್ತರಾಖಂಡದ ನೈನಿತಾಲ್ ಜಿಲ್ಲೆಯ ಹಲ್ದ್ವಾನಿಯಲ್ಲಿ ಅರಣ್ಯ ಇಲಾಖೆ ಸಂಶೋಧನಾ ವಿಭಾಗದಲ್ಲಿ ಕೆಲಸವನ್ನ ಮಾಡ್ತಾ ಇದ್ದಾರೆ. ಪ್ರಸ್ತುತ ಉತ್ತರಾಖಂಡದ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳು ಇವರ ಪ್ರಕರಣಗಳ ವಿಚಾರಣೆಯ ಜವಾಬ್ದಾರಿಯನ್ನು ತೆಗೆದುಕೊಂಡಿದ್ದಾರೆ. ನಾನು ವಿಚಾರಣೆ ಮಾಡ್ತೀನಿ ಎನ್ನುವ ರೀತಿಯಲ್ಲಿ. ಹೀಗಾಗಿ ಇವರು ನ್ಯಾಯ ಸಿಗಬಹುದು ಎನ್ನುವಂತ ಒಂದು ನಿರೀಕ್ಷೆಯನ್ನ ಇಡಲಾಗಿದೆ. ಒಟ್ಟಾರೆ ಯಾವ ಪ್ರಕರಣಗಳು ಕೋರ್ಟ್ಗೆ ಹೋಗಿದ್ದು ಅಂದ್ರೆ ಈ ರೀತಿಯಾಗಿ ಬಡದಾಡ್ತಾ ಇದ್ರಲ್ಲ, ವ್ಯವಸ್ಥೆ ವಿರುದ್ಧ ಗುದ್ದಾಡ್ತಾ ಇದ್ರಲ್ಲ, ಎಲ್ಲ ಪ್ರಕರಣಗಳು ಕೂಡ ಆಗಾಗ ಕೋರ್ಟ್ ಮುಂದೆ ಬರ್ತಾ ಇದ್ವು. ಆದರೆ ಕೋರ್ಟ್ನಲ್ಲಿ ಇವರ ಪ್ರಕರಣಗಳು ವಿಚಾರಣೆನೇ ಮಾಡ್ತಾ ಇರಲಿಲ್ಲ. ವಿಚಾರಣೆ ಬಂದಂತ ಸಂದರ್ಭದಲ್ಲಿ ನ್ಯಾಯಾಧೀಶರು ಹಿಂದೆ ಸರಿತಾ ಇದ್ರು. ಸುಪ್ರೀಂ ಕೋರ್ಟ್ನ ಜಡ್ಜ್ ಆಗಿದ್ದಂಥ UU ಲಲಿತ್ ರಂಜನ್ ಗೊಗೊಯ್ ಅವರು ಕೂಡ ಹಿಂದೆ ಸರಿದು ಬಿಟ್ಟಿದ್ರು. ವಿತೌಟ್ ರೀಸನ್, ಏನು ರೀಸನ್ನೇ ಹೇಳ್ತಾ ಇರಲಿಲ್ಲ ಯಾಕೆ ಹಿಂದೆ ಸರಿತಿದ್ದೀವಿ ಅಂತ. ಸಾಧಾರಣವಾಗಿ ಸ್ವಹಿತಾಸಕ್ತಿಯ ಸಂಘರ್ಷ ಎದುರಾದಾಗ ಅಥವಾ ಈ ಪಾರ್ಟಿ ಇರ್ತಾರಲ್ಲ, ವಿಚಾರಣೆಗೆ ಬಂದಂಥ ಸಂದರ್ಭದಲ್ಲಿ ಪ್ರಕರಣದ ಪಾರ್ಟಿಗಳು ಇರ್ತಾರಲ್ಲ, ಅವರೇನಾದರೂ ಅವರಿಗೆ ಆತ್ಮೀಯರಾಗಿದ್ದಾಗ, ಸಂಬಂಧಿಕರಾಗಿದ್ದಾಗ ವಿಚಾರಣೆಯಿಂದ ಹಿಂದೆ ಸರಿತಾರೆ. ಇಲ್ಲ, ಅಂಥದ್ದೇನೂ ಕೂಡ ಇರ್ತಾ ಇರಲಿಲ್ಲ. ಅದರಲ್ಲಿ ಬಹುತೇಕ ಪ್ರಕರಣಗಳಲ್ಲಿ ಪ್ರಭಾವಿಗಳಿರ್ತಾ ಇದ್ರು, ರಾಜಕಾರಣಿಗಳಿರ್ತಾ ಇದ್ರು, ದೊಡ್ಡವರು ಇರ್ತಾ ಇದ್ರು, ಅವರ ವಿರುದ್ಧವಾಗಿ ಬಡದಾಡ್ತಾ ಇದ್ದು ಸಂಜೀವ್ ಚತುರ್ವೇದಿ. ಇಂತಹ ಪ್ರಕರಣದಲ್ಲಿ ಹಿಂದೆ ಸರಿತಾ ಇದ್ರು. ಹೀಗಾಗಿ ಸಂಜೀವ್ ಚತುರ್ವೇದಿಗೆ ನ್ಯಾಯವೇ ಸಿಗ್ತಾ ಇರಲಿಲ್ಲ. ಆದರೂ ಆ ಮನುಷ್ಯ ಬಿಡ್ತಾ ಇರಲಿಲ್ಲ. ಇನ್ನೊಂದು ವಿಚಾರ ಅಂದ್ರೆ ಕೋರ್ಟ್ನಲ್ಲಿ ಸ್ವತಃ ಇವರೇ ವಾದ ಮಾಡ್ತಾ ಇದ್ರು. ಎಷ್ಟೋ ಸಂದರ್ಭದಲ್ಲಿ ನ್ಯಾಯಾಧೀಶರು ಇವರ ವಾದಕ್ಕೆ ಬೆರಗಾಗ್ತಾ ಇದ್ರಂತೆ. ಒಂದು ಸಂದರ್ಭದಲ್ಲಿ ನ್ಯಾಯಾಧೀಶರೇ ಒಂದು ರೀತಿಯಲ್ಲಿ ಕಕ್ಕಾಬಿಕ್ಕಿ ಆಗ್ಬಿಡ್ತಾ ಇದ್ರಂತೆ ಇವರ ವಾದಕ್ಕೆ. ಅಂತಹ ವ್ಯಕ್ತಿತ್ವ ಸಂಜೀವ್ ಚತುರ್ವೇದಿ. ಅವರ ಬಗ್ಗೆ ನಾವೆಲ್ಲರೂ ಕೂಡ ತಿಳ್ಕೊಳ್ಬೇಕು. ಆ ಕಾರಣಕ್ಕಾಗಿ ಈ ಸಂಗತಿಯನ್ನ ನಿಮ್ಮ ಮುಂದೆ ಇಟ್ಟಿದ್ದೇನೆ.
ಬಂಧುಗಳೇ, ಸಾಧ್ಯ ಆದರೆ ಒಂದಷ್ಟು ಜನರ ಜೊತೆಗೆ ಈ ವಿಚಾರವನ್ನು ಹಂಚಿಕೊಳ್ಳಿ. ಇಂಥವ್ರ ಬಗ್ಗೆ ನಾವೆಲ್ಲರೂ ಕೂಡ ತಿಳ್ಕೊಳ್ಬೇಕಾಗತ್ತೆ, ಇಂಥವ್ರನ್ನ ನಾವು ಆರಾಧಿಸಬೇಕಾಗತ್ತೆ, ಇಂಥವರ ಗುಣವನ್ನು ನಾವು ಅಳವಡಿಸಿಕೊಳ್ಳೋದಕ್ಕೆ ಪ್ರಯತ್ನವನ್ನು ಪಡಬೇಕಾಗತ್ತೆ. ಬಂಧುಗಳೇ, ಒಟ್ಟಾರೆ ನಿಮ್ಗೆ ಏನಿಸುತ್ತೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ.